ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ. ಕೃಷ್ಣ ಪ್ರಭಾಕರ್ ಅಂತೇಳಿ ಆಂಧ್ರದವರು, ಬಟ್ ಕನ್ನಡ ಮಾತಾಡ್ತಾರೆ. ಗಂಗಾವತಿ, ಕೊಪ್ಪಳ ಡಿಸ್ಟಿಕ್ ಗಂಗಾವತಿನಲ್ಲಿ ಇವಾಗ ಅವರು ಇದ್ದಾರೆ. ಬಟ್ ಅವ್ರದ್ದು ಒಂದಷ್ಟು ಸ್ಪಿರಿಚುವಲ್ ಕಾನ್ಸೆಪ್ಟನ್ನ ನಾನು ಅವ್ರ ಹತ್ರ ಮಾತಾಡಿಸ್ತಾ ಇದ್ದೀನಿ. ಒಂದಷ್ಟು ಈ ಧ್ಯಾನಗಳು ಮಾಡೋದು ಆಗ್ಬೋದು, ಅದು ಬಿಟ್ಟರೆ ಕೆಲವೊಂದಷ್ಟು ದೀಕ್ಷೆಗಳು, ಮಂತ್ರ ಸಾಧನೆಗಳು ಮಾಡ್ಕೋಬೇಕಾದ್ರೆ ಇನ್ನೂ ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನ ಅವರು ಮಾತಾಡೋಕ್ಕೆ ಬಂದಿದ್ದಾರೆ. ಸ್ಪೆಷಲಿ ಫಸ್ಟು ನಾನು ಅವ್ರನ್ನ ಇಂಟ್ರೊಡಕ್ಷನ್ ಮಾಡಿಬಿಡ್ತೀನಿ ಈ ವಿಡಿಯೋದಲ್ಲಿ. ಅವ್ರ ಪರಿಚಯ ಏನಂತ ಅಂದರೆ, ಅವರು ಯಾವ ಫೀಲ್ಡಲ್ಲಿದ್ದವರು, ಈ ಫೀಲ್ಡ್ಗೆ ಯಾವ ಥರ ಬಂದರು, ಎಷ್ಟು ವರ್ಷದ ಅನುಭವ ಐತೆ, ಯಾವೆಲ್ಲ ಒಂದಷ್ಟು ಸಿದ್ಧಿ ಸಾಧನೆಗಳು ಅವ್ರು ಮಾಡ್ಕೊಂಡಿದ್ದಾರೆ, ಯಾವ ನಾಲೆಡ್ಜ್ ಅವರಲ್ಲಿ ಇದೆ. ಸೊ ಈ ವಿಚಾರನ ಫಸ್ಟ್ ಅವ್ರು ತಿಳಿಸ್ಲಿ. ಅದಾದಮೇಲೆ ಕೆಲವೊಂದು ಸಬ್ಜೆಕ್ಟ್ ವೈಸ್ ನಾನು ಎಪಿಸೋಡ್ಗಳನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಫಸ್ಟ್ ಈಗ ನಿಮ್ಮ ಒಂದು ಸಣ್ಣದಾಗಿ ಒಂದು ಪರಿಚಯ ಮಾಡಿಕೊಡಿ. ಸ್ವಲ್ಪ ಅವರು ತೆಲುಗು ಇರೋದ್ರಿಂದ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ, ಕೆಲವೊಂದಷ್ಟು ಮಿಸ್ಟೇಕ್ ಆಗ್ಬೋದು, ಬಟ್ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಹಾಂ, ನನ್ನ ಹೆಸರು ಕೃಷ್ಣ ಪ್ರಭಾಕರ್. ನಾನು ಒಂದು ಯೋಗದ ಬಗ್ಗೆ 45 ವರ್ಷ ಪರಿಶೋಧನೆ ಮಾಡಿ ಇಂಡಿಯನ್ ಯೋಗದಲ್ಲಿರುವ ಪದ್ಧತಿಗಳು ಎಲ್ಲ ಸ್ಟಡಿ ಮಾಡಿದ್ದೀನಿ. ಅದರಲ್ಲಿ ಇರುವ ಸತ್ಯ ಏನು ಅನ್ನೋದು ನಮ್ಮ ಜನರಿಗೆ ತೋರಿಸಬೇಕಾಗಿದೆ ಅಂತ ನಾನು ಬಂದಿದ್ದೀನಿ. ಸೂಪರ್. ನಾನು ಮಾಡಿದ್ದ ಸ್ಪೆಷಲ್ ಏನು ಅಂದರೆ, ಎಲ್ಲ ತರಹ ಯೋಗದಲ್ಲಿರುವ ಒಂದೊಂದೊಂದು ತಗೊಂಡು ಅದರ ಮೇಲೆ ಪ್ರಾಕ್ಟೀಸ್ ಆಗಿ, ಎಕ್ಸಾಂಪಲ್ ಏನಂದರೆ ಪತಂಜಲಿ ಯೋಗ, ಓಕೆ, ನೆಕ್ಸ್ಟು ಪಂಚಕೋಶ ಸಾಧನ, ಆ ನೆಕ್ಸ್ಟು ಕುಂಡಲಿನಿ ಶಕ್ತಿ, ಓಕೆ, ಕುಂಡಲಿನಿ ಶಕ್ತಿ ಇಂಥವೆಲ್ಲ ಸ್ಟಡಿ ಮಾಡಿದ್ದೀನಿ. ಅನಂತರ ಇದರಲ್ಲಿ ಯಾವುದು ಕರೆಕ್ಟ್ ಇದೆ, ಯಾವುದು ಕರೆಕ್ಟ್ ಇಲ್ಲ, ನಾವು ಸಾಧಕರು ಎಲ್ಲಿ ತಪ್ಪು ಮಾಡ್ತಾಯಿದ್ರು ಅನ್ನೋ ವಿಷಯ ಬಗ್ಗೆನೇ ನಾನು ಮಾತಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ನಾನು ಮಾಡಿದ್ದು ಯಾವುದು ಅಂದರೆ, ನನ್ನ ಸ್ಪೆಷಲ್ ಅನ್ನೋದೇನೆಂದರೆ ಸಂಕಲ್ಪ ಸಿದ್ಧಿ, ನೆಕ್ಸ್ಟು ವೈತರಣಿ ಕ್ರಿಯಾ. ಯಾವ ಸರ್ ಇದು? ವೈತರಣಿ ಕ್ರಿಯಾ. ಓಕೆ, ಇದರದ್ದು ಮೀನಿಂಗು? ವೈತರಣಿ ನದಿ ದಾಟಬೇಕಂದ್ರೆ ಓಕೆ, ಹೆಂಗ, ಯಾವ ಥರ? ಓಕೆ, ಇದು ನೀವು ಎಲ್ಲಿ ನೋಡಿದರೂ ಸಿಕ್ಕಿಂಗಲ್ಲ. ಓನ್ಲಿ ಹಿಮಾಲಯಸ್ನಲ್ಲಿರುವ ಸಂಪೂರ್ಣ ಯೋಗಿಗಳು ಮಾತ್ರನೇ ಆ ವಿಷಯ ಬಗ್ಗೆ ಗೊತ್ತು. ಸೂಪರ್. ನಿಮ್ಮೆಲ್ಲರಿಗೂ ಕೂಡ ವೈತರಣ್ಯದ ಬಗ್ಗೆ ಗೊತ್ತು. ಹೌದು. ಸತ್ತಿನ ಮೇಲೆ ಫಸ್ಟು ದಾಟಬೇಕಂದ್ರೆ ಈ ಆತ್ಮ ವೈತರಣಿ ನದಿ, ಆ ನದಿ ದಾಟಿ ಮುಂದೆ ಹೋಗ್ಬೇಕದು. ಹೌದು, ಜರ್ನಿ. ಸೊ ಆವಾಗ ಆ ವೈತರಣಿ ದಾಟಬೇಕಂದ್ರೆ ಏನು, ಅದಕ್ಕೆ ಪರಿಷ್ಕಾರ ಏನಂದರೆ, ಬ್ರಾಹ್ಮಣರು ಏನು ಹೇಳ್ತಾರೆ ಅಂದರೆ, ಒಂದು ಗೋಮಾತ ದಾನ ಮಾಡಿದರೆ ಅದರ ರೂಪದಲ್ಲಿರುವ ಕಾಮಧೇನು ಬಂದು ಈ ಆತ್ಮನೆ ವೈತರಣಿ ನದಿ ಮೇಲೆ ಓಕೆ ದಾಟಿಸಿದಂಥ ಒಂದು ನಂಬಿಕೆ ಕೊಡುತ್ತೆ ಅದು ಅಂತ ಒಂದು ನಂಬಿಕೆ. ಅದೇ ಗರುಡ ಪುರಾಣದಲ್ಲಿ ಕೂಡ ಇರೋದು. ಬಟ್ ನಾವೇ ಅನ್ಕೊಂಡಿದ್ದೆ ಅಂದರೆ ಅದು ಊಹೆ, ಅದು ನಿಜಾನು ಇರಬಹುದು. ನೋಡಿ ವಾಪಸ್ ಬಂದು ಯಾರು ಹೇಳಿಲ್ಲ, ಹಾಗಾಗಿ ಹೇಳಿಲ್ಲ, ನಮಗೆ ಅದರದ್ದು ಅನುಮಾನ ಇರುತ್ತೆ. ಇರಿದೆ. ಬಟ್ ನಮ್ಮ ಶರೀರದಲ್ಲಿ ಅಂಥ ವೈತರಣಿ ನದಿ ಇದೆಯಾ ಓಕೆ ಅನ್ನೋದ ಮೇಲೆ ಸುಮಾರು ನಾನು ಒಂದು 3 ವರ್ಷ ಪರಿಶೋಧನೆ ಮಾಡಿದ್ದೀನಿ. ಆ ಕ್ರಿಯೆ ಹೆಂಗೆ ಮಾಡಬೇಕು, ಅದಕ್ಕೆ ಮೂಲ ಏನು ಅನ್ನೋದು ಪ್ರಯತ್ನ ಮಾಡಿ ನಾನು ಅದು ಮುಗಿಸಿದ್ದೀನಿ. ಓಕೆ, ಚಿಕ್ಕದಾಗಿ ಈಗ ನಾವು ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ಮೊದಲು ನೀವು ಏನು ಮಾಡ್ಕೊಂಡಿದ್ರಿ, ಈ ಫೀಲ್ಡ್ಗೆ ಯಾವ ಥರ ಬಂದ್ರಿ? ನಾನು ಫಸ್ಟ್ದಿಂದ ಕೂಡ ಒಕ್ಕಲ್ತನ, ನಿಮ್ಮ ಭಾಷೆ ಹೇಳ್ಬೇಕಂದ್ರೆ ಒಂದು ರೈತ. ಓಕೆ. ಸೊ ಅದಕ್ಕೋಸ್ಕರ ಏನಂದರೆ, ನಮ್ಮ ಜೀವನದಲ್ಲಿ ಇರುವುದು ಯಾವುದಾದ್ರೂ ವ್ಯವಸಾಯನೇ. ಮತ್ತು ಇದು ನಾಲೆಡ್ಜ್ ಯಾವ ಥರ ಸರ್ ನಿಮಗೆ? ಈ ನಾಲೆಡ್ಜ್ ಅನ್ನೋದು ನನ್ನ 8ನೇ ವರ್ಷನಿಂದ ಬಂದಿದೆ. ನೀವು 8ನೇ ವರ್ಷ ಇರಬೇಕಾದಾಗ, ಈಗ ಎಷ್ಟು ಏಜ್ ನಿಮಗೆ? ನನಗೆ 65. 65. ಓಕೆ, ಹಂಗೆ ಕಾಣಲ್ಲ ನೀವು. ಯೋಗದ ಪ್ರಭಾವ ಮೇನ್. ಇದರಲ್ಲಿ 2 ವಿಷಯ ಬಗ್ಗೆ ಹೇಳ್ತೀನಿ ನಾನು. ಏನಂದರೆ, ಫಸ್ಟು ಕರೋನಾ ಬಂದು ಇನ್ನೊಂದು ತಾಸಿನಲ್ಲಿ ಹೋಗ್ತೀನಿ ಅಂದಾಗ ಉಸಿರಾಟದ ಮೇಲೇ ಮೇಯ್ನ್ ಪ್ರಾಬ್ಲಮ್. ಆವಾಗ ಹೌದು,
ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಆ ಟೈಮ್ನಲ್ಲಿ ಹ್ಮ್. ಈ ವೈತರಣಿ ಕ್ರಿಯೆ ಮಾಡಿದಕ್ಕೋಸ್ಕರ ನಾನು ಬದುಕಿದ್ದೀನಿ. ಸೊ ಅಲ್ಲಿ ನಿಮ್ಗೇನಾದ್ರು ಎಫೆಕ್ಟ್ ಆಗಿತ್ತಾ ಕರೋನಾ ಆಗಿದೆ ಆಗಿದೆ. ಇನ್ನೊಂದು ತಾಸಿನಲ್ಲಿ ಹೊರಗೆ ಹಾಕ್ತಂತ ಹೇಳಿದರು. ಓ ಡಾಕ್ಟರ್ಸ್ ಆ ಥರ ಹೇಳಿ. ಸೊ ಆ ಟೈಮ್ನಲ್ಲಿ ನನ್ನ ಬಗಲಗಿರುವವರು ಭಾಳ ಮಂದಿ ಮರಣ ಹೊಂದಿದರು. ಓಕೆ ಕಣ್ಣಾಗಿ ಬಟ್ ನೋಡಿದ್ದೀರಾ? ನಾನು ಮಾತ್ರ ಹಂಗೆ ಇದ್ದೀನಿ, ರಿಕವರಿ ಆಗಿದ್ದೀರಾ? ರಿಕವರ್ ಆಗಿದೆ. ಕೇವಲ ಏನಂದರೆ ಆ ವೈತರಣಿ ಸಾಧನ ಮಾಡಿದ್ದಕ್ಕೋಸ್ಕರ ಕ್ರಿಯೆ ಫಸ್ಟ್. ಎರಡನೇದು ಅಂದರೆ ನಾನು ಆಯುರ್ವೇದದಲ್ಲಿ, ಆಕ್ಯುಪ್ರೆಷರ್ನಲ್ಲಿ ಆ್ಯಂಡ್ ಯೋಗನಲ್ಲಿ ಈ ಮೂರಿನಲ್ಲಿ ವಿಶೇಷ ಪ್ರತಿಭಾ ಸಾಧಿಸೋಕ್ಕೋಸ್ಕರ ಜನವರಿ 13, 2016 ನನಗೆ ಪ್ಯಾರಾಲಿಸಿಸ್ ಬಂದಿದೆ. ಸ್ಟ್ರೋಕ್ ಆಗಿತ್ತ ನಿಮಗೆ? ಫುಲ್ಲು. ಬಟ್ ಈಗ ಕಾಣಲ್ಲ. ಎಷ್ಟು ಸ್ಟ್ರೋಕ್ ಬಂದಿದೆ ಅಂದರೆ ಡಾಕ್ಟ್ರು ಹೇಳಿದರು, ಇದೇ ಬೆಂಗಳೂರು ಮೈನ್ ಅಂದರೆ ಹೈಯೆಸ್ಟ್ ನರ ಸ್ಪೆಷಲಿಸ್ಟ್. ಈ ಸ್ಟ್ರೋಕ್ ಇಷ್ಟು ಬಂದ ಮೇಲೆ ಬರೋದು ಉಳಿಯೋದು ಭಾಳ ಕಷ್ಟ. ರಿಕವರಿ ಆಗೋದೆಲ್ಲ ಉಳಿಯೋದೇ ಕಷ್ಟ ಅಂತ ಹೇಳಿ. ಉಳಿಯೋದು ಕಷ್ಟ. ಇಷ್ಟು ಸ್ಟ್ರೋಕ್ ಬಂದಿದ್ದವ್ರು ನಾನು ಯಾರೂ ನೋಡಿಲ್ಲ. ಒಂದು ವಾರದಲ್ಲಿ ಅವರು ಎಲ್ಲರೂ ತಿರ್ಕೊಂಡಾರ ಅಂತ ಹೇಳಿದರು. ಈ ರೈಟ್ ಸೈಡ್ ಎಲ್ಲ ಹೋಗಿಬಿಟ್ಟವು, ಕಾಲು, ಕೈ ಮತ್ತು ಬಾಯಿ, ಕಣ್ಣು ಹೋಗ್ಬಿಟ್ಟವು. ಫುಲ್ ಒಂದು ಸೈಡು? ಒಂದು ಸೈಡು. ತುಂಬ ಡೇಂಜರ್ ಇತ್ತಲ್ಲ ಸರ್? ಇದಕ್ಕೆ ನಾನೇನು ಮಾಡಿದ್ದೇನೆಂದರೆ ಫಸ್ಟ್ ಶರೀರ ಬಗ್ಗೆ ನಾನು ಯೋಗದಲ್ಲಿ ಮಾಡಿದಾಗ ಫಸ್ಟು ಶರೀರ ಬಗ್ಗೆ ನಾನು ಫುಲ್ ಫಿಸಿಕಲ್ ಆಗಿ ಸ್ಟಡಿ ಮಾಡಿದ್ದೀನಿ. ನಾನು 78 to 84ವರೆಗೆ ಕುಂಗ್ಫು ಮಾಸ್ಟರ್ ಆಗಿ, ಓಕೆ, ಮರ್ಮಕಲ್ನಲ್ಲಿ ಅತ್ಯಧಿಕವಾಗಿ ಸಾಧನೆ ಮಾಡಿದ್ದೀರಾ? ಅದು ಕೂಡ. ಸೊ ನರಗಳ ಬಗ್ಗೆ, ಕಂಡರಗಳ ಬಗ್ಗೆ, ಎಲುಬು ಬಗ್ಗೆ, ರಕ್ತದ ಬಗ್ಗೆ, ಒಳಗಿರುವ ಮಜ್ಜದ ಬಗ್ಗೆ, ಈ ಶರೀರದಲ್ಲಿರುವ ಎಲ್ಲ ಟೆಕ್ನಿಕ್ಸು ನಾನು ಅಭ್ಯಾಸ ಸ್ಟಡಿ ಮಾಡಿದ್ದೀನಿ. ಓಕೆ. ಮಾಡಿದಾಗ ಈ ಪ್ಯಾರಾಲಿಸಿಸ್ ಬಂದ ಮೇಲೆ ಏನಾಗಿದೆ ಅಂದರೆ ಇದು ಶರೀರಕ್ಕೆ ಬಂದಿದ, ಮೆದುಳಿಗೆ ಬಂದಿದ ಓಕೆ ಅಂತ ಸ್ಟಡಿ ಮಾಡ್ತೀನಿ. ಫಸ್ಟು ಹೆಂಗಿರ್ತದೆ ಅಂದರೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಅನ್ನೋದು ಒಂದು ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಆ ವೈರ್ಗಳು ಹಂಗಾಗ್ತಾವೋ ನಮ್ಮ ಬಾಡಿನೂ ಕೂಡ ಹಂಗಾಗ್ತಾವೆ. ಸೇಮ್ ಅದೇ ಥರ ಯಾವುದೋ ಒಂದು ನರಗಳು ಡ್ಯಾಮೇಜ್ ಆಗ್ತಾವೆ. ಅದು ರೈಟ್ ಸೈಡ್ ಆಗ್ಬೋದು, ಲೆಫ್ಟ್ ಸೈಡ್ ಆಗ್ಬೋದು. ಓಕೆ. ಸೊ ಫಸ್ಟು ನಾವೇನು ಮಾಡಬೇಕು ಅಂದರೆ ಆ ಐಡೆಂಟಿಫೈ ಮಾಡಬೇಕು, ಎಲ್ಲಿ ನಮ್ಮ ಬಾಡಿನಲ್ಲಿ ನೋವಿದೆಯೋ ಆ ನೋವೆಲ್ಲ ಐಡೆಂಟಿಫೈ ಮಾಡಿ ಒಂದೊಂದು ನಿಧಾನವಾಗಿ ಅದು ಸರ್ ಮಾಡ್ಕೋಬೇಕಾಗಿದೆ. ಓಕೆ. ಸೊ ಇದಕ್ಕೋಸ್ಕರ ಏನಂದರೆ ಮೇಯ್ನು ಉಸಿರು, ಎಕ್ಸಸೈಸು ಆ್ಯಂಡ್ ಆಕ್ಯುಪ್ರೆಷರ್ ಈ ತರಹ ಇದೆ. ಈ ತರಹನಲ್ಲಿ ಮಾಡಿಕೊಂಡು ವಿತಿನ್ 1.5 ಮಂತ್ನಲ್ಲಿ 80% ಪರ್ಫೆಕ್ಟ್ ಆಗಿದೆ, ರಿಕವರಿ ಆಯಿತು. ಯಾವ ಏಜಲ್ಲಿ ಸರ್ ಅದು ಪ್ಯಾರಾಲಿಸಿಸ್ ಆಗಿದ್ದು? ಜಸ್ಟ್ 3 months ಬ್ಯಾಕ್. ಈಗ ರೀಸೆಂಟ್. ಓಕೆ. ಅಂದರೆ ನಿಮಗೆ 3 months ಬೇಕಂದ್ರೆ 65ನೇ ಇಸ್ವಿನ 65 ವರ್ಷದಲ್ಲೇ ನೀವು ಆಗಿದ್ದೀರಾ? ಈ ಥರ 64 ಆಗಿದೆ, 65. ಓಕೆ. ಅಂದರೆ ಈ ಏಜಲ್ಲಿ ಆಗಿರೋದನ್ನು ಮತ್ತೆ ರಿಕವರಿ ಮಾಡಿ ಏನೂ ಆಗಿಲ್ಲ, ಸ್ಪಷ್ಟವಾಗಿ ಈಗ ನೀಟಾಗಿದ್ದೀರಾ. ಅದಕ್ಕೋಸ್ಕರ ನನ್ನ ಬಾಯಿದಿಂದ ಸ್ವಲ್ಪ ಮಾತನ್ನೋದು ತಡ ಪಡ್ತಾ ಇದೆ. 90%ವರೆಗೂ ಓಕೆ ಆಗಿದೆ ಎಲ್ಲ. ಸೊ ಒಂದು 5% ಅದು ಆ ಪ್ರಾಬ್ಲಮ್ ಇದೆ, ತಡಬಡೋದು. ಸರಿ, ಅದು ಬಿಟ್ಟಿದ್ರೆ ನಾನು ಹೇಳುವುದು ಏನಂದರೆ ಯೋಗದ ಬಗ್ಗೆ ನಾನು ಸ್ಟಡಿ ಮಾಡಿದ್ದೇನೆಂದರೆ ಇಂಡಿಯಾ ಯೋಗ ಈಸ್ ಎ ಗ್ರೇಟ್ ಸೈನ್ಸ್. ಓಕೆ. ಯೋಗಕ್ಕೆ ಸೈನ್ಸ್ಗೆ ಏನಂದರೆ ಯೋಗ ಅಂದು ಫಸ್ಟು ಮೂಢನಂಬಿಕೆಯಿಂದ ಮೂಲಕ ಆಗುತ್ತದೆ. ಮೂಲನಂಬಿಕೆಯಾಗಿ ಬದಲಾಗಬೇಕು, ಮೂಢನಂಬಿಕೆ. ಆಮೇಲೆ ಅದು ಸೈನ್ಸ್ ಆಗಿ ಎಕ್ಸ್ಪ್ಲೋರ್ ಆಗಬೇಕು. ಇದಕ್ಕೆ ಫಸ್ಟು ನಾನು ತಗೊಂಡ ಸೂತ್ರ ಒಂದಿದೆ. ಏನೆಂದರೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಬರ್ತಾವ, ಅದರಲ್ಲಿ ಒಂದು ಭಾವ ಸ್ಥಿರ ಆಗಿದ್ರೆ ಓಕೆ
ಆ ಭಾವ ಪದೇ ಪದೇ ನಿಮ್ಮ ಮನಸ್ಸಿಗೆ ಬರ್ತಾ ಇದೆ ಅಂದರೆ ಫಸ್ಟ್ ಸ್ಟೆಪ್ನಲ್ಲಿ ನೀವು ಸಕ್ಸಸ್. ಸೆಕೆಂಡ್ ಸ್ಟೆಪ್ಪು ಏನಂದರೆ ಆ ಭಾವ ಸ್ಥಿರಪಡಿ ಅದಕ್ಕೊಂದು ರೂಪ ಬಂದಿದ್ರೆ ಆ ರೂಪ ಹಂಗೆ ಬಂದು ಹಂಗೆ ಹೋಗಬಾರ್ದು. ಓಕೆ, ಅದು ಸ್ಥಿರವಾಗಿ ಇರಬೇಕು. ಆ ಸ್ಥಿರ ಬಂದಿದಂದರೆ ನೀವು ಯಾವಾಗಲೂ ದರ್ಶನ ಮಾಡ್ಕೊತಾ ಇದ್ದೀರಲ್ಲ, ದೇವಿ ಕಾಣ್ತಾ ಇದೆ ಕನಸಿನಲ್ಲಿ, ನನಗೆ ನಮ್ಮ ಪೌರ್ ಕಾಣ್ತಾ ಇದ್ರು, ಇಂಥವೆಲ್ಲ ಒಂದು ಸಾರ ಎರಡು ಸಾರ ನೀವು ಯಾವಾಗ ನೋಡ್ಬೇಕಂದ್ರೆ ಅದು ದರ್ಶನ ಆಗ್ತಾ ಇದೆ ಅನ್ನೋದ ಮೇಲೆ ಸ್ಪಷ್ಟವಾಗಿರ್ತದ. ದರ್ಶನ ಬಗ್ಗೆ ಆಮೇಲೆ ಹೇಳ್ತೀನಿ, ಇದು ಹೆಂಗೆ ಎಷ್ಟು ವಿಶೇಷ ಇರ್ತದೆ ಅನ್ನೋದು ಸಾಧನದಲ್ಲಿ. ನಿಮಗೆ ಭಾವನ ನೆಕ್ಸ್ಟು ದರ್ಶನ ಈ ಎರಡು ಓಕೆ ಆಗಿದ ಮೇಲೆ ನಿಮಗೆ ನಿದರ್ಶನ ಅನ್ನೋದು ಬರಬೇಕು. ನಾನು ಬಂದಿದ್ದ ಭಾವ ಕರೆಕ್ಟೇನಾ, ಈ ದರ್ಶನ ಕರೆಕ್ಟೇನಾ ಅನ್ನೋದು ನಿಮ್ಮವರೆಗೆ ಅನೇಕ ಬಾರಿ ನಿದರ್ಶನ ಬರಬೇಕದು. ನಿದರ್ಶನ ಬಂದ ಮೇಲೆ ಅದು ನೀವು ನಂಬು. ಇಲ್ಲ ಅಂದರೆ ಮನಸ್ಸು ಕಲ್ಪನೆ ಮಾಡುವ ಅನೇಕ ಭಾವನೆಗಳಲ್ಲಿ ಇದು ಒಂದಾಗುತ್ತದೆ. ಓಕೆ, ಈ ಮೂರು ಸ್ಥಿರವಾಗಿನ ಮೇಲೆ ಅದು ಪ್ರದರ್ಶನಕ್ಕೆ ಬರಬೇಕು. ಭಾವನ, ದರ್ಶನ, ನಿದರ್ಶನ, ಪ್ರದರ್ಶನ. ಓಕೆ, ಆ ಪ್ರದರ್ಶನಕ್ಕೆ ಬಂದಿದ್ರೆ ಅಂದರೆ ದರ್ಶನ ಆ್ಯಂಡ್ ನಿದರ್ಶನ ಭಾವನವರೆಗೆ ಓನ್ಲಿ ನಿಮ್ಮವರೆಗೆ ಗೊತ್ತಾಗ್ತದೆ. ಬಟ್ ಪ್ರದರ್ಶನ ಅಂದರೆ 4 ಜನ ಇರ್ತಾರೆ. ಈ 4 ಜನರು ಇದು ಓಕೆ ಅಂತ ಹೇಳಿದರೆ ಆವಾಗ ಆ ವಿಷಯ ಸತ್ಯ. ಸೊ ಅದು ಪರ್ಫೆಕ್ಟ್ ಇರುತ್ತೆ. ಎಲ್ಲರೂ ಫಸ್ಟು ಈ ಸೂತ್ರ ಅಳವಡಿಸ್ಕೊಂಡ್ರೆ ಆ್ಯಕ್ಚುಲಿ ಯೋಗದಲ್ಲಿ ನಂಬರ್ 1 ಆಗ್ತಾರೆ. ಅಂದರೆ ಸಾಧನ ಮುಂದಕ್ಕೆ ಹೋಗೋಕ್ಕೆ ಭಾಳ ಉಪಯೋಗ ಆಗುತ್ತದೆ. ನೆಕ್ಸ್ಟ್, ಈ ಯೋಗ ಪದ್ಧತಿನಲ್ಲಿ ಅನೇಕ ಪದ್ಧತಿಗಳಿವೆ. ಫಸ್ಟು ನಿಮ್ಮದು ಯೋಗ ಪದ್ಧತಿನಲ್ಲಿ ಅರ್ಥ ಏನಂದರೆ ಯೂಸ್, ಶರೀರ, ಮನಸ್ಸು, ಆತ್ಮ ಈ ಮೂರು ಒಂದೇ ಸ್ಥಿತಿಗೆ ಬಂದಾಗ ಅದು ಯೋಗ. ಶರೀರ ಭಾಗ ಶರೀರಕ್ಕೆ, ಮನಸ್ಸು ಭಾಗ ಮನಸ್ಸಕ್ಕೆ, ಮತ್ತು ಆತ್ಮ ಅದು ಬೇರೆ ಆಗಿ ನೋಡಿದರೆ ನೀವು ಎಷ್ಟು ಟೈಮ್ ಯೋಗ ಮಾಡಿದ್ರೂ ಅದು ಯೋಗ ಅನ್ನಲ್ಲ. ಧ್ಯಾನದ ಬಗ್ಗೆ ಹೇಳಬೇಕಂದ್ರೆ ಶರೀರ ಬಿಟ್ಟು ಮನಸ್ಸು, ಆತ್ಮ ಇವೆರಡು ಸೇರಿ ಮಾಡೋದು ಧ್ಯಾನ. ಓಕೆ, ಈಗ ನೆಕ್ಸ್ಟ್ ನಾವು ಸಬ್ಜೆಕ್ಟ್ ವೈಸ್ ಇವುಗಳ ಬಗ್ಗೆ ಮಾತಾಡೋಣ ಸರ್. ಈಗ ಸ್ಪೆಷಲಿ ನಿಮ್ಮ ಹತ್ರ ಬಂದಾಗ, ಇಲ್ಲ ನಿಮ್ಮನ್ನು ಯಾರಾದರೂ ನಮ್ಮ ವೀಕ್ಷಕರು ಸಂಪರ್ಕ ಮಾಡಿದಾಗ ಯಾವೆಲ್ಲ ನಾಲೆಡ್ಜ್ ನೀವು ಕೊಡ್ತೀರಾ, ಯಾವ ವಿಚಾರಗಳ ಬಗ್ಗೆ ನೀವು ಅವ್ರಿಗೆ ಮಾಹಿತಿ ಕೊಡ್ಬೋದು, ಮತ್ತು ಈಗ ಪ್ರೆಸೆಂಟ್ ನೀವು ಏನು ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಒಂದಷ್ಟು ಅಂದರೆ ನಿಮ್ಮನ್ನು ಸಂಪರ್ಕ ಮಾಡೋದ್ರಿಂದ ಏನು ಬೆನಿಫಿಟ್ ನಮ್ಮ ವೀಕ್ಷಕರಿಗೆ ಇರುತ್ತೆ? ಓಕೆ, ಹೇಳ್ತಾ ಇದ್ದೀನಿ. ಯೋಗದ ಬಗ್ಗೆ ಹೇಳಬೇಕಂದ್ರೆ ಯೋಗದ ಬಗ್ಗೆ ಹೇಳ್ತೀನಿ. ಆಯುರ್ವೇದ ಬಗ್ಗೆ ಹೇಳಬೇಕಂದ್ರೆ ಆಯುರ್ವೇದ ಬಗ್ಗೆ ಹೇಳ್ತೀನಿ. ಇಲ್ಲ ಆತ್ಮ ಶಕ್ತಿ, ಆತ್ಮ ಜ್ಞಾನ ಬಗ್ಗೆ ಬೇಕಾಗಿದ್ದರೆ ಆತ್ಮ ಜ್ಞಾನ ಬಗ್ಗೆ ಹೇಳ್ತೀನಿ. ಫಸ್ಟು ಈ 3 ಡಿವೈಡ್ ಮಾಡಿ ಸಾಧನೆ ಮಾಡಬೇಕಾಗಿದೆ. ಓಕೆ, ಮೇಯ್ನಾಗಿ ಸಾಧನೆ ಮಾಡೋದನ್ನು ತಿಳಿಸ್ತೀನಿ. ಅನಂತರ ಅನೇಕ ಶರೀರಕ್ಕೆ ಬರುವುದೇನೆಂದರೆ ಕಷ್ಟ, ಸುಖ. ಸುಖ ಬಗ್ಗೆ ಯಾರೂ ಕೇಳೋದಿಲ್ಲ, ಕಷ್ಟದ ಬಗ್ಗೆ ಬರ್ತಾವ. ಏನಂದರೆ ಕಷ್ಟ ಅಂದರೆ ಅನೇಕ ರೋಗಗಳು, ಗಾಯಗಳು ಬರೋವು ಇವು. ಇವು ಹೆಂಗ ವಾಸಿ ಮಾಡ್ಕೋಬೇಕಾಗಿದೆ? ಆಕ್ಯುಪ್ರೆಷರ್ದಿಂದ, ನೆಕ್ಸ್ಟ್ ಆಯುರ್ವೇದದಿಂದ, ಅನಂತರ ಯೋಗದಿಂದ. ಇನ್ನು ಬೇಕಾಗಿದ್ರೆ ಖರೀದಾದ ಮೆಡಿಕಲ್ ವ್ಯವಸ್ಥೆ ಇದೆ. ಫಸ್ಟು ನಿಮ್ಮದು ನೀವು ಸರಿ ಮಾಡಿಕೊಂಡೇ ಪ್ರಯತ್ನ ಮಾಡಬೇಕು. ಅದರಿಂದ ಏನಂದರೆ 25% ನಿಮ್ಮ ಸಂಪಾದನೆಯಲ್ಲಿ ಉಳಿತಾಯ ಆಗುತ್ತದೆ. ಆಲ್ಮೋಸ್ಟ್ ಖರ್ಚಿಗೆ ಉಳಿತದೆ. ಹೌದು, ಆರೋಗ್ಯ ಸಿಗುತ್ತಾ ಮತ್ತು ಸಾಧನೆಗೆ ಸಿಗುತ್ತದೆ. ನಿಮ್ಮ ಕೆಲಸ ನೀವು ಮಾಡ್ಕೋಬೋದು. ನೆಕ್ಸ್ಟು ಮನಸ್ಸು ಅನ್ನೋದು ಸುಖ
ಸಾರಿ ದುಃಖ ಸಂತೋಷ ಈ ಎರಡು ಬಗ್ಗೆ ಇರ್ತದ. ಸಂತೋಷ ಬಗ್ಗೆ ಹೆಂಗಿರ್ತದ, ದುಃಖ ಬಂದಿದ್ರೆ ಹೆಂಗಿರ್ತದ, ಇವೆರಡೂ ಕೂಡ ತಾತ್ಕಾಲಿಕವಾಗಿ ಬರೋದು. ಇದಕ್ಕನ್ನ ಶರೀರ ಕೊಡುವ ಇದು ಇನ್ನೂ ಕಮ್ಮಿ ಇರ್ತದ. ಈ ಎರಡು ಮಾಡುವ ಕರ್ಮಗಳು ಸಾಕ್ಷಿಭೂತ ಆಗೋದು ಆತ್ಮೆ. ಈ ಎರಡೂ ನಾಶನ ಆಗ್ತಾವ, ಬಟ್ ಆತ್ಮ ಅಂತೂ ನಾಶನ ಆಗಲ್ಲ. ಇದು ಹೆಂಗ ಕರೆಕ್ಟ್ ಅಂತ ಕ್ವಶನ್ ಮಾಡ್ಕೊರಿ ಫಸ್ಟ್. ನನಗೆ ಅರ್ಥವಾಗಿದೆ, ನಿಮಗೆ ಅರ್ಥವಾಗಬೇಕಲ್ಲ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಎಷ್ಟು ಯೋಗಗಳು ಭಾರತದಲ್ಲಿ ಇದ್ರೂ ನಿಮಗೆ 2 ಮೂದಿಂದ ಗಾಳಿ ತಗೊಂಡೋದೇ ವಿಶೇಷ. ಹೌದು. ಇಡ ಆ್ಯಂಡ್ ಪಿಂಗಲ. ಬಟ್ ಇದಕ್ಕೆ ನಡಕ ಸುಷುಮ್ನ ನಾಡಿ ಅಂತ ಒಂದಿದೆ. ಎಡದಿಂದನೂ ಇಷ್ಟು ಮಾಡಿದ್ರೂ ಆಗಲ್ಲ, ಪಿಂಗಳದಿಂದನೂ ಇಷ್ಟು ಮಾಡಿದ್ರೂ ಆತ್ಮ ಶಕ್ತಿ ಬರಲ್ಲ. ಈ ಎರಡು ಸೇರಿ ಈಕ್ವಲ್ ಆಗಿ ನಿಮ್ಮ ಶ್ವಾಸ ಸುಷುಮ್ನಲ್ಲಿ ಹೋಗಿದರೆ ಮಾತ್ರನೇ ಆತ್ಮಶಕ್ತಿ ಅನ್ನೋದು ಬರೋದು. ಇದು ಹೆಂಗ ಅನ್ನೋದು ಬಹಳ ಮಂದಿ ಗೊತ್ತಾಗಿಲ್ಲ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ನಾವು ವಿಚಾರ ಮಾತಾಡೋಣ. ಬೇಸಿಕಲಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಏನಿತ್ತು, ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡಲ್ಲಿ ನಿಮ್ಮ ಅನುಭವ ಐತೆ, ಇದ್ರ ಬಗ್ಗೆ ತಿಳಿಸಿ. ಓಕೆ ಸರ್, ನಮ್ಮದು ಸುಮಾರು ಏನಂದರೆ 2 PG ಮಾಡಿದ್ದೀನಿ. 2 PG ಪೋಸ್ಟ್ ಗ್ರಾಜ್ಯುಯೇಟೆಡ್. ಯಾವ್ಯಾವ ಸರ್? ಒಂದು MBAನಲ್ಲಿ HR, ಓಕೆ. ಒಂದು MAನಲ್ಲಿ ಹಿಸ್ಟರಿ. ನೆಕ್ಸ್ಟ್ ನನಗೆ ಇಂಟ್ರೆಸ್ಟ್ ಆಗೋ ಸಬ್ಜೆಕ್ಟ್ಸ್ ಏನಂದರೆ ಸೈಕಾಲಜಿ ಆ್ಯಂಡ್ ಫಿಲಾಸಫಿ. ಓಕೆ. ಅದರಲ್ಲಿ ಸ್ಟಡಿ ಮಾಡಿದ್ದೀನಿ. ನೆಕ್ಸ್ಟು ಯಾವಾಗಲೂ ನನ್ನ ಜೀವನದಾಗ ಉತ್ತಮವಾದ ಕೆಲಸ ಯಾವುದು ಅನ್ನೋಂಥ ಯೋಚನೆ ಮಾಡಿದರೆ ಒಕ್ಕಲ್ತನನೇ ನನಗೆ ಒಳ್ಳೇದು ಅನಿಸಿದೆ. ವ್ಯವಸಾಯ ಬಿಟ್ಟು ಬೇರೆ ಇನ್ಯಾವುದು ಒಳ್ಳೇದಂತ ಅನಿಸಿಲ್ವಾ? ಓಕೆ. ಈಗ ಏನಾದರೂ ಈ ವ್ಯವಸಾಯದಾರ ಕೊಟ್ಟಿದ್ರೆ ನೀವು ತಗೋಬೇಕು. ಹೌದು ಹೌದು. ನೀವು ಜೀವನ ಮಾಡಬೇಕಂದ್ರೆ ಬೇರೆದೇನೆಂದರೆ ತಗೊಂಡೋದೇ ಬಿಟ್ಟು ಕೊಡೋದರಿಲ್ಲ. ಹೌದು. ಅದಕ್ಕೋಸ್ಕರ ಏನಂದರೆ ನನಗೆ ಇದರಲ್ಲಿ ವ್ಯವಸಾಯನೇ. ಇನ್ನೊಂದು ತರಹ ಏನಂದರೆ ಉತ್ತಮ ಜೀವನ ಮಾಡಿದ್ರೇ ಯೋಗ ಅನ್ನೋದು ಬರುತ್ತದೆ ಎಲ್ಲರಿಗೆ. ಮೇಯ್ನ್ ಏನಂದರೆ ಸತ್ಯ ನಿತ್ಯವಾದ ಜೀವನೇ ಯೋಗ. ಯೋಗ ಸಾಧನೆ ಮಾಡಬೇಕಂದ್ರೆ ಸೂತ್ರಗಳಿದ್ದಾವೆ. ಸೊ ಎಷ್ಟು ವರ್ಷದ ಅನುಭವ ನಿಮಗೆ? ನನಗೆ ಸುಮಾರು 45 ವರ್ಷ. 45 ವರ್ಷ ಅಂದರೆ ನಿಮ್ಗೆ ಈಗ 65 ಅಂದರೆ 20, ಅಂದರೆ ನೀವು 20 ವರ್ಷ ಏಜಲ್ಲಿ ಇರಬೇಕಾದಾಗಲೇ ನೀವು ಇದಕ್ಕೆ ಬಂದಿದ್ದೀರ. ಹೌದು. ಒಂದು ಇದರದ್ದು ಅನುಭವಗಳು ತೊಗೊಂಡು ಯಾವ ಥರ ನೀವು ಎಲ್ಲಿ ಕಲ್ತ್ರಿ ಇದನ್ನೆಲ್ಲ? ಯಾರು ಕಲಿಸಿದ್ರು? ಇದೆಲ್ಲ ಭಾಳ ಮಂದಿ ಗುರುಗಳ ಹತ್ರ ಕಲಿತಿದ್ದೀನಿ. ಒಂದು ಏನಂದರೆ ನನಗೆ ಮೋಕ್ಷ ಬೇಕಾಗಿದೆ ಅಂದರೆ ಒಂದೇ ಒಂದು ಸೂತ್ರ ಇಟ್ಕೊಂಡಿದ್ದೀನಿ. ಆ ಸೂತ್ರ ಯಾವುದು ಅಂದರೆ ಕಾಂತ, ಕನಕ, ಕೀರ್ತಿ. ಈ 3 ಯಾರಾದರೆ ನಿರ್ಲಕ್ಷ್ಯ ಮಾಡಿಕೊಂಡು ಅದರ ಮೇಲೆ ಸಾಧನ ಸಂಪೂರ್ತಿ ಆಗುತ್ತೋ ಅವ್ರು ಮಾತ್ರನೇ ಮೋಕ್ಷ ಸಿಕ್ಕುತ್ತದಂತ ಭಾಳ ಮಂದಿ ಗುರುಗಳು ಹೇಳಿದರು. ಅದೇ ವಿಷಯ ನಾನು ತಗೊಂಡಿದ್ದೀನಿ. ಓಕೆ ಓಕೆ. ಅದಕ್ಕೋಸ್ಕರ ಅಂಥ ಗುರುಗಳು ಯಾರನ್ನು ಸಿಗ್ತಾರ ಅಂತ ಭಾಳ ಮಂದಿ ಗುರು ಹೇಳ್ತಾ ಹೋಗೋದು. ಈ ಊರಿನಲ್ಲಿ ಯಾವುದೋ ಒಂದು ಲೋಪ ಅವರದಲ್ಲಿ ಕಾಣೋದು, ಮತ್ತೆ ನನಗೆ ಹಿಂದೂ ಬರೋದು. ಇಂಥ ಸಮಯದಲ್ಲಿ ಒಬ್ಬ ಗುರು ಏನು ಮಾಡಿ ಅಂದರೆ, ನೀವು ಎಷ್ಟು ಮಂದಿ ಗುರುಗಳಿಗೆ ಹೋಗಿದ್ರು ಭೌತಿಕ ಗುರುಗಳಲ್ಲಿ ಈ 3 ಗ್ಯಾರಂಟಿ ಆಗಿರ್ತಾವ ಈ ಗುಣಗಳು. ನೀವು ಸ್ಪಿರಿಚುವಲ್ ಆಗಿ ಆ ಗುರುಗಳ ಬಗ್ಗೆ ಯೋಚನೆ ಮಾಡಿದರೆ ಅವರು ನಿಮ್ಮ ಆಸೆಗೋಸ್ಕರ ಬರಬಹುದು ಅಂತ ಹೇಳಿದರು. ಆವಾಗ ಅವ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಮಾಡಿದಾಗ ಈ ಜ್ಞಾನ ಅನ್ನೋದು ನನಗೆ ಬಂದಿದೆ. ಆ ಸ್ಪಿರಿಚುವಲ್ ಗುರು ಯಾರು ಅನ್ನೋದು ರೂಪ ನಾಮ ಇದೇನು ತಿಳಿಸಬಾರದು. ಹೌದಾ? ಓಕೆ ಓಕೆ. ಅದು ಒಂದು. ನೆಕ್ಸ್ಟ್ ನಾನು ಮಾಡಿದ್ದ ಪ್ರಾಕ್ಟೀಸಸ್ ಏನು ಅನ್ನೋದು ಒಂದು ಮಾಟ ಬಗ್ಗೆ ಹೇಳ್ತೇನೆ.
ಫಸ್ಟು ಬ್ರೀತಿಂಗ್ ಟೆಕ್ನಿಕ್ಸ್ ಮಾಡಿದ್ದೀನಿ. ಹ್ಞೂ ಆ ಬ್ರೀತಿಂಗ್ ಟೆಕ್ನಿಕ್ಸ್ನಲ್ಲಿ ಒಂದೇ ಒಂದು ಸೆಕೆಂಡ್ನಲ್ಲಿ ಹೇಳ್ತೀನಿ. ಹ್ಞೂ ರೋಗಿ ಯಾರು, ಹ್ಞೂ ಭೋಗಿ ಯಾರು, ಹ್ಞೂ ಯೋಗಿ ಯಾರು. ಹ್ಞೂ ಶರೀರದಲ್ಲಿ ನಿಮ್ಮ ಹೃದಯದ ಮೇಲೆ ಶ್ವಾಸ ತಗೊಂತಾರೆ ಅವನು ರೋಗಿ. ಹ್ಞೂ ನಾಭಿಸ್ಥಾನದಿಂದ ಶ್ವಾಸ ತಗೊಂತಾ ಇದ್ದಂದರೆ ಅವನು ಭೋಗಿ. ಹ್ಞೂ ಇದು ಶರೀರನ ಎರಡು ಭಾಗ ಮಾಡಿದರೆ ಉದರ ಭಾಗ, ಹಿಂದಿನ ಬೆನ್ನು ಭಾಗ ಅಂತ ಹೇಳ್ತಾರೆ. ಹ್ಞೂ ಬೆನ್ನುದಲ್ಲಿ ಯಾರು ಶ್ವಾಸ ಸ್ಪರ್ಶ ಆಗ್ತಾ ಇರುತ್ತೋ ಅವರು ಯೋಗಿ. ಓಕೆ. ಹ್ಞೂ ನೆಕ್ಸ್ಟ್ ಹ್ಞೂ ಓಂಕಾರ ಹ್ಞೂ ಮೇಲೆ ಭಾಳ ಪರಿಶೋಧನೆ ಮಾಡಿದ್ದಾನೆ. ಹ್ಞೂ ಈ ಓಂಕಾರ ಮೇಲೆ ಭಾಳ ಇಪಸ್ಸು ಮಾಡ್ಬೋದು. ಹ್ಞೂ ಅದಕ್ಕೆ ರಿಲೇಷನು ಓಂಕಾರ ಶಕ್ತಿ ಅನ್ನೋದು ಹೆಂಗ, ಹ್ಞೂ ಕಾಸ್ಮಿಕ್ ಎನರ್ಜಿನ ಓಂಕಾರ ಶಕ್ತಿಯನ್ನು ತಗೋಬೇಕನ್ನೋದು ಎರಡನೇದು. ಹ್ಞೂ ಮೂರನೇದು ಬಂದು ಈ ಪ್ರಾಣಾಯಾಮ ಸಾಧನ ಅಂತಾರೆ. ಅಂದರೆ ಪಂಚಪ್ರಾಣ ಪ್ಲಸ್ 5 ಸಹಪ್ರಾಣ, ಹ್ಞೂ 10 ಪ್ರಾಣ ಪ್ರಾಣಾಯಾಮದಲ್ಲಿ ಇರ್ತದೆ. ಹ್ಞೂ ಅದರ ಮೇಲೆ ಮಾಡಿದ್ದಾನೆ. ಹ್ಞೂ ನೆಕ್ಸ್ಟು ತನ್ಮಾತ್ರ ಸಾಧನ ಅಂತ ಹೇಳ್ತಾರೆ. ಹ್ಞೂ ತನ್ಮಾತ್ರ ಸಾಧನ ಅಂದರೆ 5 ಎಲಿಮೆಂಟ್ಸ್. ಓಕೆ. ಆ 5 ಎಲಿಮೆಂಟ್ಸು ಹೆಂಗೆ ಸಾಧನ ಮಾಡಬೇಕು, ಅದಕ್ಕೆ ತಗ್ಗ ಮಂತ್ರ ಏನು, ಅದಕ್ಕೆ ತಗ್ಗ ಮುದ್ರ ಏನು, ಹ್ಞೂ ಆ ಸ್ಥಿತಿನಲ್ಲಿ ವಿಶ್ವಶಕ್ತಿ ಹೆಂಗೆ ತಗೋಬೇಕಾಗಿದೆ ಹ್ಞೂ ನಮ್ಮ ಶರೀರ ಒಳಗೆ ಹ್ಞೂ ಅಂತ ಅದರಲ್ಲಿ ಮುಗಿಸಿದ್ದಾನೆ. ಹ್ಞೂ ಆಮೇಲೆ ತ್ರಾಟಕ ಕ್ರಿಯೆ ಅಂತ ಒಂದಿದೆ. ಹ್ಞೂ ಎಲ್ಲರೂ ಹೇಳ್ತಾರೆ ಹ್ಞೂ ಬಾಹ್ಯ ತ್ರಾಟಕ, ಅಂತರ್ತ್ರಾಟಕ ಅಂತ. ಹ್ಞೂ ಬಟ್ ಇನ್ನು 5 ಸ್ಟೆಪ್ಸ್ ಇದಾವ. ಹ್ಞೂ ಹ್ಞೂ ಮನೋತ್ರಾಟಕ, ಸಂಕಲ್ಪ ತ್ರಾಟಕ, ವಿಶ್ವತ್ರಾಟಕ ಅಂತ. ನಾನು 5ವರೆಗೂ ಕಂಪ್ಲೀಟ್ ಮಾಡಿದ್ದೇನೆ. ಓಕೆ. ಹ್ಞೂ ಅನಂತರ ಗ್ರಂಥಿ ಭೇದನ ಅಂತಾರೆ. ಹ್ಞೂ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ ಆ್ಯಂಡ್ ರುದ್ರ ಗ್ರಂಥಿ. ಹ್ಞೂ ಬ್ರಹ್ಮಗ್ರಂಥಿ ಭೇದನ ಮಾಡಿದರೆ ಹ್ಞೂ ನಿಮ್ಮ ಪಿತೃ ಋಣ ಏನಿರ್ತದೋ ಅದೆಲ್ಲ ಹೋಗ್ತದೆ. ಓಕೆ. ಋಷಿ ಋಣ ಮಾಡಿದರೆ, ಹ್ಞೂ ಋಷಿ ಅಂದರೆ ಯಾವುದೋ ಇಲ್ಲ, ಸಂಘ. ಹ್ಞೂ ಆ ಸಂಘ ಋಣ ತೀರಿಸ್ಕೋಬೇಕಂದ್ರೆ ಭಾಳ ದೊಡ್ಡದು. ಹ್ಞೂ ನಿಮ್ಮ ಮನೆ ನೀವು ಒಪ್ಪನೆ ಕಟ್ಕೊಂಡಿಲ್ಲ, ನಿಮ್ಮ ರಾಸ್ತ ನೀವು ಒಪ್ಪನೆ ಹಾಕ್ಕೊಂಡಿಲ್ಲ. ಹೌದು. ಅದಕ್ಕೋಸ್ಕರ ಏನಂದರೆ ಋಷಿ ಋಣದಲ್ಲಿ ನಿನಗೆ ಏನಿದೆಯೋ ಅದರಲ್ಲಿ 10% ಜನರಿಗೆ ಕೊಡು ಮತ್ತು ಆ ಸಂಘಕ್ಕೆ ಕೊಡು ಅನ್ನೋದು ಅದು. ಓಕೆ. ಸೊ ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಈ ಮೀಟಿಂಗ್ಗೆ ಇದಕ್ಕೆ ಬಂದಿದೆ, ಈ ಜ್ಞಾನ ಹಂಚಬೇಕನ್ನೋದು. ಈಗ ದೇವತಾ ಋಣ ಅಂತ ಇದೆ, ಅದು ನೀವು ಪೂಜೆನಲ್ಲಿ ಮಾಡ್ತೀರಿ, ಆಮೇಲೆ ಋಣ ಮಾಡ್ತೀರಿ. ಯಾವಾಗಲೂ ಅದರ ಬಗ್ಗೆ ಅಷ್ಟು ವಿಶೇಷ ಬಗ್ಗೆ ಹೇಳಬೇಕಂದ್ರೆ ಆಮೇಲೆ ಹೇಳ್ತೀನಿ. ಅನಂತರ ಪಂಚಕೋಶ ಸಾಧನ ಅಂತ ಒಂದಿರ್ತದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ಅಂತ. ಓಕೆ. ಇವೆಲ್ಲ ಒಂದು ಪಾರ್ಟ್ ಆದರೆ ಈ ಪಂಚಕೋಶ ಸಾಧನದ ಈ ಪಾರ್ಟ್ ಎಲ್ಲ ಸೇರಿ ಇದರೆಲ್ಲ ಬರ್ತಾವ. ಪಂಚಕೋಶ ಸಾಧನ ಮಾಡಿದ್ದವರು ಭಾಳ ಗ್ರೇಟ್ ಆಗಿರ್ತಾರೆ. ಅಂದರೆ ಅನುಭವ ಅನ್ನೋದು ಬೇರೆ, ಜ್ಞಾನ ಅನ್ನೋದು ಬೇರೆ. ಓದಿ ಇನ್ನೊಬ್ಬರದ್ದು ಹೇಳೋದು ಅದು ಜ್ಞಾನ, ಬಟ್ ಅನುಭವದಿಂದ ತಗೊಂಡೋದು ಭಾಳ ವಿಶೇಷ. ಅದು ಬರಬೇಕಾಗಿದೆ. ಅನಂತರ ಮಾಸ್ಟರ್ಸ್ ಆಫ್ ಪ್ರಾಕ್ಟೀಸ್ ಅಂತ ಒಂದಿದೆ. ಆ್ಯಕ್ಚುಲಿ ನಿಮ್ಮ ಹತ್ರ ಸ್ವಲ್ಪ ಹಿಮಾಲಯದಿಂದ ಇಲ್ಲಿಂದ ಬರ್ತಾರೆ, ಅಘೋರಿಸು, ನಾಗಾಸು ಇಂಥವ್ರು. ನಿಮ್ಮದು ಯಾವ ಪೀಠಪ್ಪ ಅಂದರೆ ನಮ್ಮದು ಅಘೋರಿದಲ್ಲಿ ನಾದ ಸಂಪ್ರದಾಯ ಇನ್ನೊಂದು ಹೇಳ್ತಾರೆ. ಆ್ಯಕ್ಚುಲಿ ಮಾಸ್ಟರ್ಸ್ ಪ್ರಾಕ್ಟೀಸ್ನಲ್ಲಿ 5 ಪೀಠಗಳಿದಾವೆ. ಓಕೆ. ಅದರಲ್ಲಿ ಬೇಸಿಕ್ ಬರುವುದೇನೆಂದರೆ ನಾದಪೀಠ, ನಾದ, 10 ಕೈಂಡ್ಸ್ ಆಫ್ ಸೌಂಡ್ಸ್. ಓಕೆ. ಅದು ಸಾಧನ ಆಗಿದ್ರೆ ನಾದಪೀಠ ಮುಗಿತ್ತು. ನೆಕ್ಸ್ಟು ಬಿಂದು ಪೀಠ ಅಂತಾರೆ, ದ ಸೆಂಟರ್ ಆಫ್ ಕ್ರಿಯೇಷನ್ಸ್ ಅಂತಾರೆ. ಅದೇ ಬಿಂದು ಭೇದನ ಅಂತ ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಬರ್ತದೆ. ಸೊ ಅದಕ್ಕೆ ತ್ರಾಟಕ ಕ್ರಿಯೆ ಅನ್ನೋದು ಕಂಪಲ್ಸರಿ ಮಾಡಲೇಬೇಕಾಗಿದೆ. ಬಿಂದು ಭೇದನ ಮಾಡಬೇಕಂದ್ರೆ, ಬಿಂದು ಅರ್ಥ ಮಾಡ್ಕೋಬೇಕಂದ್ರೆ. ಮೂರನೇದು ಅಂದರೆ
ಹಂಸಪೀಠ ಅಂತಾರೆ. ಹ್ಮ್. ನಿಮಗೆ ಬರುವ ಜ್ಞಾನ ಕೆಟ್ಟದು ಒಳ್ಳೆಯದು ಕೂಡ ಬರ್ತದೆ ಓಕೆ. ಸಹಸ್ರದಿಂದ. ಹ್ಮ್. ಆವಾಗ ಕೆಟ್ಟದು ಬಿಟ್ಟು ಒಳ್ಳೇದು ತಗೋಬೇಕು. ಹ್ಮ್. ಹಂಸ ಏನು ಮಾಡ್ತಂದರೆ ಹಾಲು ನೀಳು ಹ್ಮ್. ಬೇರೆ ಮಾಡ್ತಂತ ನಾವು ಕೇಳಿದ್ದೀವಿ. ಜ್ಞಾನದಿಂದ ಹ್ಮ್. ಕೇಳಿದ್ವಿ, ನಾವು ನೋಡಿಲ್ಲ. ಹ್ಮ್. 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 ಆ ತರಹನೇ ನಮಗೆ ಬರುವ ನಾಲೆಡ್ಜ್ ಹ್ಮ್. ಅದು ಕೆಟ್ಟದು ಬಿಡಿಸಿ ಹ್ಮ್. ಒಳ್ಳೆಯದು ಬರಬೇಕಂದ್ರೆ ಹಂಸಪೇಡದಲ್ಲಿ ಕಂಪಲ್ಸರಿ ಸಾಧನೆ ಮಾಡಿದರೆ ಭ್ರಾಂತಿ ಯಾವುದೋ ಸತ್ಯ ಯಾವುದನ್ನು ಗೊತ್ತಾಗೋದಿಲ್ಲ. ಹ್ಮ್. ಆಮೇಲೆ ನಿರಂಜನ ಪೀಠ, ಹ್ಮ್. ಸವಿಕಲ್ಪ ಸಮಾಧಿ ಅಂತಾರೆ ಇದಕ್ಕೆ. ಹ್ಮ್. ಸವಿಕಲ್ಪ ಸಮಾಧಾನ ಅಂದರೆ ದ್ವೈತ ಸಿದ್ಧ ಇರ್ತದ. ಹ್ಮ್. ಅಂದರೆ ಎರಡು ಇರ್ತಾವೆ ಇದರಲ್ಲಿ, ಓಕೆ. ಅದ್ವೈತ ಬರೋಲ್ಲ. ಹ್ಮ್. ಎರಡು ಯಾವಾಗ ಒಂದು ಆ ಕಡೆಗೆ ಹೋಗಿದ್ರೆ ಒಂದು ಈ ಕಡೆಗೆ ಹೋಗೋದಿಲ್ಲ. ಹ್ಮ್. ಅದಕ್ಕೆ ಏನಂದರೆ ಥಾಟ್ಸ್ ಆಫ್ ಗುಡ್ ಸ್ಟೇಟ್ ಅಂತಾರೆ. ಹ್ಮ್. ಆಮೇಲೆ ವಿಸರ್ಗ ಪೀಠ, ಹ್ಮ್. ಸೊ ಥಾಟ್ಲೆಸ್ ಸ್ಟೇಟ್ ಹ್ಮ್. ಅಂದರೆ ವಿಸರ್ಗ ಪೀಠ. ಹ್ಮ್. ಗುಡ್ ಥಾಟ್ಸ್ ಅಂದರೆ ನಿರಂಜನ ಪೀಠ. ಹ್ಮ್. ಲಿಬರೇಷನ್ ಆಫ್ ನ್ಯಾಕ್ಟರ್ ಹ್ಮ್. ಅಂದರೆ ಅಮೃತೋದ್ಭವ ಸ್ಥಾನ ಅಂತಾರೆ ಅದಕ್ಕೆ. ಹ್ಮ್. ಅದೇ ಹಂಸಪೀಠ. ಹ್ಮ್. ಸೆಂಟರ್ ಆಫ್ ಕ್ರಿಯೇಷನ್ ಹ್ಮ್. ಅಂದರೆ ಸೃಷ್ಟಿ ಮಾಡೋದು, ಆ ಬಿಂದುದ ಬಗ್ಗೆ ಯೋಚನೆ ಮಾಡೋದು, ಅದು ಸಾಧನ ಮಾಡೋದು, ಹ್ಮ್. ಹ್ಮ್. ಅದು ಬಿಂದು ಪೀಠ ಅಂತಾರೆ. ಓಕೆ. ಈ ವಿಶ್ವದಲ್ಲಿ 10 ಟೈಪ್ ಆಫ್ ಸೌಂಡ್ಸ್ ಇದ್ದಾವೆ. ಹ್ಮ್. ಆ ಸೌಂಡ್ಸ್ ಪ್ರಾಕ್ಟೀಸ್ ಮಾಡೋದು ನಾದಪೀಠ ಅಂತಾರೆ. ಹ್ಮ್. ಇವು ಪ್ರಾಕ್ಟೀಸ್ ಆಗಿದ ಮೇಲೆ ಹೋಗಬೇಕು. ಆಮೇಲೆ ಈ ಕಾಸ್ಮಿಕ್ ಹೀಲಿಂಗು, ಹ್ಮ್. ಪ್ರಾಣಕ್ಕೆ ಹೀಲಿಂಗು ಇಂಥವೆಲ್ಲ ಕೂಡ ಇದರಲ್ಲಿ ಬಂದುಬಿಡ್ತಾವೆ. ಓಕೆ. ವೈತರಣಿ ಕ್ರಿಯೆಯಲ್ಲಿ ಹ್ಮ್. ಕಂಪಲ್ಸರಿ ನೀವು ಮುಕ್ತಿ ಇಲ್ಲ ಅಂದರೆ ಮೋಕ್ಷ ಬೇಕಾಗ್ಯದ ಅಂದರೆ ಈ ವೈತರಣಿ ಕ್ರಿಯೆಯಲ್ಲಿ ಪ್ರಾಣಶಕ್ತಿ ಬರೋದು. ಸೊ ಇದು ಮೇನು. ನಾನು ಹೇಳಿದ್ದ ಯೋಗಿ ಅಂತ ಹೇಳಿದನಲ್ಲ, ಹ್ಮ್. ಶ್ವಾಸ ಅನ್ನೋದು ನಿಮ್ಮ ಮೂಲಾಧಾರದಿಂದ ಬೆನ್ನು ಬ್ಯಾಕ್ ಬೋನ್ದಿಂದ ಸಹಸ್ರಕ್ಕೆ ಹೋಗಬೇಕು. Correct. ಆವಾಗ ಕುಂಡಲಿನಿ ಆಕ್ಟಿವೇಟ್ ಆಗುತ್ತದೆ. ಹ್ಮ್. ಹ್ಮ್. ಇದಕ್ಕೆ ಮೂಲ ವೈತರಣಿ ನದಿ, ಅದೇ ವೈತರಣಿ ಕ್ರಿಯೆ ಸಾಧನ. ಸೊ ನೀವು ಹೇಳಿದ್ದೊಂದು ನದಿ ಅಂದರೆ ಸತ್ತಾಗ ನದಿ ದಾಟಬೇಕು ಅಂತೇಳಿ ಹೌದು. ಇನ್ಫಾರ್ಮ್ ಮಾಡಿದ್ರಿ. ಅದು ನಮ್ಮ ದೇಹದಲ್ಲೇನೆ ದೇಹದಲ್ಲೇ ಅದು ಕನೆಕ್ಟ್ ಆಗಬೇಕು ಅಂದರೆ ಅದರದ್ದೊಂದು ದಾಟಬೇಕು ನಾವು ಅಂತ. ಹೌದು. ಇದರಲ್ಲಿ ಒಂದು ವಿಷಯ ಏನು ಹೇಳಿದ್ರಂದರೆ, ಹಾಂ. ಸಾಧನ ಮಾಡೋವ್ರಿಗೆ ಮಾತ್ರನೇ ಈ ವೈತರಣಿ ಕ್ರಿಯೆ ಬಗ್ಗೆ ಹೇಳ್ರಿ. ಹ್ಮ್. ಹ್ಮ್. ಆಶಾಮಾಶಿ ಅವ್ರಿಗೆ ಹೇಳಬೇಡ. ಓಕೆ. ಓಕೆ. ಅವರಿಗೆ ಕಂಪಲ್ಸರಿ ಈ ಯೋಗ ಸಾಧನೆಯಲ್ಲಿ ಇಂಟ್ರೆಸ್ಟು, ಹ್ಮ್. ಮುಕ್ತಿ ಮೋಕ್ಷ ಸಾಧನೆ ಮಾಡಬೇಕನ್ನೋರಿಗೆ ಹೇಳು ವಿವರವಾಗಿ. ಇಲ್ಲಾಂದರೆ ನನ್ನ ಯೋಗ ಸಾಧನದಲ್ಲಿ ಅದು ಬಂದು ಬರ್ತದೆ, ಅವ್ರಿಗೆ ಗೊತ್ತಿದ್ದವರಿಗೆ ಗೊತ್ತಾಗುತ್ತದೆ. ವೈತರಣಿ ಕ್ರಿಯಾ ಸಾಧನ ಅನ್ನೋದು ಗೊತ್ತಿದ್ದವರಿಗೆ ಅದು ಗೊತ್ತಾಗಿಲ್ಲ. ಬಟ್ ಈ ಸಾಧನದಲ್ಲಿ ಎಲ್ಲ ಸಾಧನಲ್ಲೇ ಬಂದುಬಿಡ್ತದೆ. ಅದು ಇರುತ್ತೆ, ಬಟ್ ಅದನ್ನು ತಿಳ್ಕೊಬೇಕಾದ್ರೆ ಅದ್ರ ಸ್ಪೆಷಲ್ ನಾಲೆಡ್ಜ್ ಬೇಕು ಅದಕ್ಕೆ. ಅದೇ. ಓಕೆ. ಸೊ ಇದೊಂದಷ್ಟು ಒಳ್ಳೆ ನಾಲೆಡ್ಜು, ನಿಮ್ಮದೊಂದು ಬೇಸಿಕ್ ಇಂಟ್ರೊಡಕ್ಷನ್ ಆಯಿತು, ಒಂದು ಪರಿಚಯ ಮಾಡಿಕೊಟ್ಟಿದ್ದೀನಿ ನಮ್ಮ ವೀಕ್ಷಕರಿಗೆ. ನೆಕ್ಸ್ಟು ಕೆಲವೊಂದಷ್ಟು ಡೀಪಾಗಿ ಅಂದರೆ ನೀವು ಸ್ಟಡಿ ಮಾಡಿರೋದು ನಾಲೆಡ್ಜ್ ಇರೋವಂಥ ಸಬ್ಜೆಕ್ಟ್ಗಳು ಮಾತಾಡೋಣ. ಒಂದೊಂದು ಸಾಧನೆಗಳು ಯಾವ ಥರ ಮಾಡ್ಕೋಬೇಕು ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ನಮ್ಮ ವೀಕ್ಷಕರಿಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡ್ಕೊಡೋಣ. ಸೊ ವೀಕ್ಷಕರೇ, ಮತ್ತಷ್ಟು ಬೇರೆ ವಿಚಾರಗಳನ್ನ ನಾನು ಕೃಷ್ಣ ಪ್ರಭಾಕರ್ ಸರ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಮಾತಾಡ್ತಾ ಹೋಗ್ತೀನಿ. ಒಂದಷ್ಟು ಒಳ್ಳೆಯ ನಾಲೆಡ್ಜ್ ಅವರಲ್ಲಿದೆ. ಸೊ ಅವುಗಳನ್ನ ಎಪಿಸೋಡಾಗಿ ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಆಸಕ್ತಿ ಇರೋರು ಡೈರೆಕ್ಟಾಗಿ ಅವ್ರಿಗೆ ಸಂಬಂಧಪಟ್ಟವ್ರು ಒಬ್ಬರ ನಂಬರ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಡೈರೆಕ್ಟಾಗಿ ಮಾತಾಡ್ಬೋದು ನೀವು ಅವ್ರ ಜೊತೆ. ಏನಾದರೂ ಇನ್ನೂ ಪ್ರಶ್ನೆಗಳಿತ್ತಂದರೆ ಆ ಪ್ರಶ್ನೆಗಳಿಗೆ ಅವ್ರು ಆನ್ಸರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕೂಡ ಇದೇ ಥರ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ.